ನೂತನ ಸಂಸತ್ ಭವನದ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮನೋರಂಜನ್ ಕೊಠಡಿ ತೆರೆದು ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕಳೆದ ವಾರ ನೂತನ ಸಂಸತ್ ಭವನದ ಮೇಲೆ ಭದ್ರತಾ ಲೋಪ ಪ್ರಕರಣ ಕೇಳಿ ಬಂದಿತ್ತು. ಆರೋಪಿ ಮನೋರಂಜನ್ ಕೊಠಡಿಯನ್ನು ತೆರೆದು ಈಗ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ತೋಟದ ಮನೆಗೆ ತೆರಳಿದ್ದಾರೆ ಅಧಿಕಾರಿಗಳು. ತೋಟದ ಮನೆಯಲ್ಲೇ ತಪಾಸಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಇಂಟೆಲಿಜೆನ್ಸ್ ಬ್ಯೂರೋ, ದೆಹಲಿ ಪೊಲೀಸರಿಂದ ಜಂಟಿಯಾಗಿ ತನಿಖೆ ಆಗ್ತಾ ಇದೆ. ಮನೆಯ 2ನೇ ಮಹಡಿಯಲ್ಲಿರೋ ಅಂತ ಮನೋರಂಜನ್ನ ರೂಮ್ನ ಕೂಡ ತಪಾಸಣೆ ಮಾಡ್ತಿದ್ದಾರೆ. ಕೊಠಡಿಯಲ್ಲಿ ಮನೋರಂಜನ್ ಓದ್ತಿದ್ದ ಪುಸ್ತಕಗಳು ಇದೆ. ನೇರವಾಗಿ ಆತ ಬಳಸ್ತಾ ಇದ್ದಂತ ಒಂದಷ್ಟು ವಸ್ತುಗಳು ಇದೆ. ಈ ಎಲ್ಲವನ್ನೂ ಕೂಡ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಅಧಿಕಾರಿಗಳಿಗೆ ಮೈಸೂರಿನ ವಿಜಯನಗರದ ಪೊಲೀಸರು ಸಾಥನ್ನ ಕೊಟ್ಟಿದ್ದಾರೆ. ಸತಿ ಅವರೆಲ್ಲ ಮಾಡ್ಬಿಟ್ಟವ್ರಲ್ಲ. ಇನ್ನು ಮನೋರಂಜನ್ ನಿವಾಸದ ಬಳಿಯೇ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ರವಿ, ಮನೋರಂಜನ್ ಮನೆ ಈಗ ತಪಾಸಣೆ ಆಗ್ತಾ ಇದೆ. ತಪಾಸಣೆ ಹೇಗೆ ನಡೀತಾ ಇದೆ? ಇನ್ನು ಅಧಿಕಾರಿಗಳು ಅಲ್ಲೇ ಇದ್ದಾರಾ? ಮಧುಸೂದನ್, ಸಂಸತ್ನಲ್ಲಿ ನುಗ್ಗಿ ಗೊಂದಲವನ್ನ ಸೃಷ್ಟಿ ಮಾಡಿದಂತಹ ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ದೆಹಲಿಯ ಪೊಲೀಸರು ಹಾಗೂ ಇಂಟೆಲಿಜೆನ್ಸ್ ಪೊಲೀಸರು ಆಗಮಿಸಿದ್ದಾರೆ. ಕಳೆದ 4 ಗಂಟೆಗಳಿಂದ ನಿರಂತರವಾಗಿ ತಪಾಸಣೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಅವರ ಮನೆಯವರ ಜೊತೆ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ನಾನೀಗ ಮನೋರಂಜನ್ ಉಳಿದುಕೊಳ್ತಿದ್ದಂತಹ ಕೊಠಡಿಯ ಪಕ್ಕದಲ್ಲಿದ್ದೀನಿ. ಇದೇ ಕೊಠಡಿಯಲ್ಲಿ ಸದ್ಯ ಮನೋರಂಜನ್ ಅವರ ತಾಯಿ ಶೈಲಜಾ ಅವರನ್ನ ವಿಚಾರಣೆಗೆ ಒಳಪಡಿಸ್ತಿರೋದು. ದೆಹಲಿಯಿಂದ ಬಂದಿರುವಂತಹ 4 ಮಂದಿ ಪೊಲೀಸರು ಸದ್ಯ ನಿರಂತರವಾಗಿ ಶೈಲಜಾ ಹಾಗೂ ಅವರ ತಂದೆ ಮನೋರಂಜನ್ ಅವರ ತಂದೆ ದೇವರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ದೇವರಾಜ್ ಅವರು ಹಾಸನಕ್ಕೆ ತೆರಳಿದ್ರು. ಹಾಸನದಲ್ಲಿದ್ದಂತಹ ದೇವರಾಜ್ ಅವರನ್ನ ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ. ಈಗಷ್ಟೇ ಬಂದಿರುವಂತಹ ದೇವರಾಜ್ ಅವರನ್ನು ಕೂಡ ಪ್ರಶ್ನೆಗೆ ಒಳಪಡಿಸಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನೇ ಮೊದಲು ಒತ್ತಿಕೊಂಡು ಬಂದಿರುವಂತಹ ದೆಹಲಿ ಪೊಲೀಸರು ಸ್ಥಳೀಯ ಭಾಷಾಂತರಕಾರರೊಬ್ಬರನ್ನು ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಮನೋರಂಜನ್ ಎಲ್ಲೆಲ್ಲಿ ಓದಿದ್ದ, ಇಂಜಿನಿಯರಿಂಗ್ ಯಾಕೆ ಡ್ರಾಪ್ ಔಟ್ ಮಾಡಿದ್ದ, ಇಂಜಿನಿಯರಿಂಗ್ ಡ್ರಾಪ್ ಔಟ್ ಮಾಡುವ ಸಂದರ್ಭದಲ್ಲಿ ಆತನಿಗಿದ್ದಂತಹ ಗೆಳೆಯರು ಯಾರು, ಯಾವ್ಯಾವ ಕಾರಣಕ್ಕಾಗಿ ಆತ ಮೊಬೈಲನ್ನ ಬಳಸ್ತಿದ್ದ, ಆತನ ಬಳಿ ಇರುವಂತಹ ಪುಸ್ತಕಗಳು ಯಾವ್ಯಾವು, ಜೊತೆಗೆ ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ನಡುವೆ ಇದ್ದಂತಹ ಸ್ನೇಹ ಎಂಥದ್ದು, ಸಾಗರ್ ಶರ್ಮಾ ಎಷ್ಟು ಬಾರಿ ಮೈಸೂರಿಗೆ ಬಂದಿದ್ದ, ಇದೇ ಮನೆಯಲ್ಲಿ ಇದೇ ಕೊಠಡಿಯಲ್ಲಿ ಸಾಗರ್ ಶರ್ಮಾ ಉಳ್ಕೊಂಡಿದ್ದ ಅಂತ ಹೇಳ್ತಾ ಇದ್ದಿದೆ. ನಿಜಕ್ಕೂ ಆತ ಉಳ್ಕೊಂಡಿದ್ನ? ಸಾಗರ್ ಶರ್ಮಾ ಮತ್ತೆ ಮನೋರಂಜನ್ ಇಲ್ಲಿ 2 ದಿನಗಳ ಕಾಲ ಇದ್ದ ಅಂತಲೇ ಹೇಳಲಾಗ್ತಿದೆ. ಆ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಜೊತೆಗೆ ಇದೇ ಕೊಠಡಿಯಲ್ಲಿ ಕಳೆದ 4 ತಾಸಿನಿಂದ ನಿರಂತರವಾಗಿ ಶೈಲಜಾ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಜೊತೆಗೆ ಅವರ ತಂದೆ ದೇವರಾಜ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೇ ಕೊಠಡಿಯಲ್ಲಿ ಸದ್ಯ ಮನೋರಂಜನ್ ಅವರ ಪುಸ್ತಕಗಳು ಮತ್ತೆ ಅವರ ಆ ಮನೋರಂಜನ್ ಬಳಸಿದಂತಹ ಒಂದಷ್ಟು ಪರಿಕರಗಳಿದೆ. ಆ ಎಲ್ಲ ಪರಿಕರಗಳನ್ನು ಕೂಡ ಕೂಲಂಕುಷವಾಗಿ ಅವರು ಪರಿಶೀಲನೆ ನಡೆಸಿದ್ದಾರೆ. ಆತ ಮೊಬೈಲ್ ಯೂಸ್ ಮಾಡ್ತಿದ್ರೆ ಯಾವ ಕಾರಣಕ್ಕಾಗಿ ಮೊಬೈಲ್ ಯೂಸ್ ಮಾಡ್ತಿದ್ದ, ಆತ ಆಗಿಂದಾಗೆ ದೆಹಲಿ ಮತ್ತು ಬೆಂಗಳೂರಿಗೆ ತೆರಳ್ತಿದ್ದ ಅಂತ ಹೇಳಿದ್ರು. ದೆಹಲಿ ಮತ್ತು ಬೆಂಗಳೂರಿಗೆ ತೆರಳಬೇಕಾದ್ರೆ ಆತನಿಗೆ ಹಣ ಯಾರು ಕೊಡ್ತಿದ್ರು, ಹೀಗೆ 10 ಪ್ರಶ್ನೆಗಳನ್ನ ಅವರು ಎತ್ತಿದ್ದಾರೆ. ಅದೇ ಜೊತೆಗೆ ಅವರು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಕಳೆದ 4 ತಾಸಿನಿಂದ ನಿರಂತರವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದು, ಊಟವನ್ನು ಕೂಡ ಅವರು ಸೇವಿಸಿಲ್ಲ. ಪಕ್ಕದ ಮನೆಯವರು ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಊಟ ಕೊಡುವಂತಹ ಕೆಲಸಕ್ಕೆ ಮುಂದಾದರೂ ಕೂಡ ಅವರು ಊಟವನ್ನ ಸೇವಿಸದೆ ಪಕ್ಕಕ್ಕಿಟ್ಟು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಬಹುತೇಕ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ನೀವು ನೀಡಿದಂತಹ ಹೇಳಿಕೆಗಳಿಗೂ ಮನೋರಂಜನ್ ಅವರ ಒಂದು ಮನಸ್ಥಿತಿಗೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ. ಹಾಗಾಗಿ ನೀವು ಆತನ ಬಗ್ಗೆ ಇದ್ದಂತಹ ಒಂದಷ್ಟು ಗೊಂದಲಗಳನ್ನ ನಿವಾರಿಸಿ ಅಂತೇಳಿ ಶೈಲಜಾ ಅವರ ಬಳಿ ಮಾತುಕತೆ ನಡೆಸಿದ್ದಾರೆ. ಶೈಲಜಾ ಅವರನ್ನ ಸಾಕಷ್ಟು ವಿಚಾರಗಳಿಗೆ ಒಳಪಡಿಸಿದ್ದಾರೆ. ಮನೆಗೆ ಯಾವ ಸಂದರ್ಭಕ್ಕೆ ಬರ್ತಿದ್ದ, ಯಾವ ಸಂದರ್ಭಕ್ಕೆ ಹೋಗ್ತಿದ್ದ, ಮನೆಯಿಂದ ಹೊರ ಹೋದವನು ಎಷ್ಟು ದಿನಗಳ ಕಾಲ ಹೊರ ಇರ್ತಿದ್ದ, ದೆಹಲಿಗೆ ಹೋಗ್ಬೇಕಾದ್ರೆ ಆತನಿಗೆ ಹಣ ಯಾರಾದ್ರೂ ಕೊಡ್ತಿದ್ರ, ದೆಹಲಿಗೆ ಯಾವಾಗ ಹೋಗಿದ್ದ, ಹೀಗೆ 10 ಪ್ರಶ್ನೆಗಳನ್ನ ಶೈಲಜಾ ಹಾಗೂ ಮನೋರಂಜನ್ ತಂದೆ ದೇವರಾಜ್ ಅವರನ್ನ ಕೇಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸುಮಾರು 4 ಮಂದಿ ಇಲ್ಲಿರುವಂತಹ ಸಿಬ್ಬಂದಿಗಳು ನಿರಂತರವಾಗಿ ಅವರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.